ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದವರು. ಯುವ ರೈತ ಅಂತ ಹೇಳಿ ಎಲ್ಲರ ಹೆಗ್ಗುರುತು ಆಗಿ ಕಾಣಿಸ್ಕೊಂಡವರು. ರೈತನಾಗಿದ ಮೇಲೆ ಹೀಗೆ ಶೋಕಿ ಮಾಡಬೇಕು, ಹೀಗೆ ಬದುಕಬೇಕು ಅಂತ ಹೇಳಿಕೊಟ್ಟವರು ವರ್ತೂರು ಸಂತೋಷ್. ಇಂಥ ವರ್ತೂರು ಸಂತೋಷ್ ಮಾತಾಡ್ತಾರೆ ಅಂತ ಅಂದರೆ ಅದು ಖಡಕ್ ಆಗಿರುತ್ತೆ ಅಂತ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿ ಅನ್ಕೊಳ್ಳಲಾಗಿತ್ತು. ಅವರದ್ದೇ ಆದಂಥ ವರ್ಚಸ್ಸನ್ನು ಹೊಂದಿದ್ರು. ಬಿಗ್ ಬಾಸ್ ಮನೆಗೆ ಬರ್ತಿದ್ದ ಹಾಗೇನೆ ವರ್ತೂರು ಸಂತೋಷ್ ತುಂಬಾನೇ ಸಾಫ್ಟ್ ಅನ್ನೋದು ಗೊತ್ತಾಯಿತು ಮತ್ತು ತುಂಬಾನೇ ಮೂಡಿ ಅನ್ನೋದು ಕೂಡ ಗೊತ್ತಾಯಿತು. ಎಲ್ಲರ ಜೊತೆಗೆ ಬೆರೆಯಲ್ಲ, ಎಲ್ಲರ ಜೊತೆಗೆ ಮಾತಾಡಲ್ಲ, ಎಷ್ಟು ಬೇಕೋ ಅಷ್ಟೇ ಮಿತ ಭಾಷಿ ಅನ್ನೋದು ಕೂಡ ಗೊತ್ತಾಯಿತು. ಅದರ ಜೊತೆಗೆ ವರ್ತೂರು ಸಂತೋಷ್ ಅವರ ರಿಯಲ್ ಲೈಫ್ ಬಗ್ಗೆ, ಅವರ ಜೀವನದಲ್ಲಾದಂಥ ಒಂದಷ್ಟು ಘಟನೆಗಳ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಗುಲ್ಲಾಗೋಯ್ತು. ಸ್ವತಃ ವರ್ತೂರು ಸಂತೋಷ್ ಕೂಡ ಭಾವಿಸಿರಲಿಲ್ಲ ಬಿಗ್ ಬಾಸ್ಗೆ ಹೋದ ನಂತರ ತನ್ನ ಜೀವನದಲ್ಲಿ ಇಂಥದ್ದೊಂದು ಬದಲಾವಣೆ ಆಗತ್ತೆ ಅಂತ. ಹೌದು, ಯಾವಾಗ ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಗೆ ಕಾಲಿಟ್ರೋ ಆಗಿನಿಂದ ಅವರ ಹೆಸರಿನಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆದವು, ಸಿಕ್ಕಾಪಟ್ಟೆ ರೀತಿಯಾದಂಥ ವಿಚಾರಗಳು ಚರ್ಚೆ ಆಗೋದು. ಕೊನೆಯದಾಗಿ ವರ್ತೂರು ಸಂತೋಷ್ ಕಣ್ಣೀರು ಹಾಕಿ ಪರಿಪರಿಯಾಗಿ ಬೇಡ್ಕೊಂಡಿದ್ದು ಇದೆ. ನಿಮಗೆಲ್ಲ ಅದೆಲ್ಲಿಂದ ವಿಡಿಯೋ ಸಿಗುತ್ತೋ, ಯಾಕಂತ ನಾನು ಇಷ್ಟು ಹೊಟ್ಟೆ ಉರಿಸ್ತಿರೋ ಅಂತ. ಅಷ್ಟರ ಮಟ್ಟಿಗೆ ವರ್ತೂರು ಸಂತೋಷ್ಗೆ ಟ್ರೋಲ್ ಪೇಜಸ್ಗಳು ಗೋಳ್ ಹೊಡೆದಿದ್ದು ಕೂಡ ಇದೆ. ಇದೀಗ ಇದೇ ವರ್ತೂರು ಸಂತೋಷ್ ಜೀವನದಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆಯ ಮಹಾಪರ್ವವೇ ಆಗೋಗಿದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಬದಲಾವಣೆಯನ್ನು ಅವರ ಬಾಯಿಂದನೇ ಕೇಳಿ ಅಭಿಮಾನಿಗಳು ಶಾಕ್ ಆಗಿಬಿಟ್ಟಿದ್ದಾರೆ. ಅದರ ಜೊತೆಗೆ ವರ್ತೂರು ಸಂತೋಷ್ ಇನ್ನೊಂದು ಸಮಸ್ಯೆಗೂ ಕೂಡ ತಗಲಾಕೊಂಡಿದ್ದಾರೆ. ಹಾಗಿದ್ರೆ ವರ್ತೂರು ಸಂತೋಷ್ ಜೀವನದಲ್ಲಿ ಏನಾಗ್ತಾ ಇದೆ? ಪದೇ ಪದೇ ಯಾಕೆ ವರ್ತೂರು ಸಂತೋಷ್ ಅವರ ವೈಯಕ್ತಿಕ ಜೀವನ ಟ್ರೋಲ್ ಆಗ್ತಿದೆ? ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ಆ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅನೇಕ ವೈಯಕ್ತಿಕ ವಿಚಾರಗಳು ಗುಲ್ಲಾಗ್ಬಿಟ್ವು. ಅವರಿಗೆ ಮದುವೆ ಆಗಿದೆ ಅನ್ನುವಂಥ ಸುದ್ದಿ ಕೂಡ ಬಿಗ್ ಬಾಸ್ ಮನೆಗೆ ಬಂದ ಮೇಲೇ ಗೊತ್ತಾಗಿದ್ದು. ಹೌದು, ವರ್ತೂರು ಸಂತೋಷ್ ಅವರಿಗೆ ಮದುವೆ ಆಗಿದೆ, ಅದು ಕೂಡ ಡಿವೋರ್ಸ್ ಆಗಿದೆ, ಹೆಂಡತಿ ಬೇರೆ ಇದ್ದಾರೆ, ದೂರ ಇದ್ದಾರೆ. ಈ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಇದು ಅವರ ತೀರಾ ವೈಯಕ್ತಿಕ ವಿಚಾರ ಆಗಿರೋದ್ರಿಂದ ಎಲ್ಲೂ ಕೂಡ ಫೇಮಸ್ಸು ಆಗಿರಲಿಲ್ಲ, ಎಲ್ಲೂ ಕೂಡ ಗೊತ್ತೂ ಇರಲಿಲ್ಲ. ಅವರ ಒಂದು ಕ್ಲೋಸ್ ಸರ್ಕಲ್ಗೆ ಮಾತ್ರ ವಿಷಯ ಗೊತ್ತಿತ್ತು. ಆದರೆ ಯಾವಾಗ ವರ್ತೂರು ಸಂತೋಷ್ ಅವರ ಮಾವ ಅಂದರೆ ಹೆಣ್ಣು ಕೊಟ್ಟ ತಂದೆ ನೇರವಾಗಿ ನ್ಯೂಸ್ ಚಾನಲ್ಗೆ ಬಂದು ಕೂತ್ಕೊಂಡು ನಮಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಅವನಂತೋನು ಇಂತೋನು ನನ್ನ ಮಗಳಿಗೆ ಹೊಡೆದ, ನಮಗೆ ಬೈದ, ನಮಗೆ ಮೋಸ ಮಾಡಿದ್ದಾರೆ, ನಮಗೆ ಅನ್ಯಾಯ ಮಾಡಿದ್ದಾರೆ, ನೋಡ್ಕೊಳ್ಳೋದಕ್ಕೆ ಮಾತ್ರ ಆತ ದೊಡ್ಡ ಜನದ ಥರ, ಆದರೆ ನಿಜವಾಗ್ಲೂ ಆತ ದೊಡ್ಡ ಜನ ಅಲ್ಲ, ನಮಗೆ ಸಿಕ್ಕಾಪಟ್ಟೆ ಅನ್ಯಾಯ ಆಗಿದೆ, ಮೋಸ ಆಗಿದೆ ಅಂತ ಮದುವೆಯ ಫೋಟೋಸು, ಮದುವೆಯ ವಿಡಿಯೋಸು ಸ್ವತಃ ವರ್ತೂರು ಸಂತೋಷ್ ಅವರ ಮಾವ ಅಂದರೆ ಹೆಣ್ಣು ಕೊಟ್ಟ ತಂದೆ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳಿದ ಮೇಲೆ ಗೊತ್ತಾಗಿದ್ದು ವರ್ತೂರು ಸಂತೋಷ್ ತಮ್ಮ ಹೆಂಡತಿಯನ್ನು, ಮಗುವನ್ನು ಬಿಟ್ಬಿಟ್ಟಿದ್ದಾರೆ. ತವರು ಮನೆಗೆ ಬಾಣಂತನಕ್ಕೆ ಅಂತ ಕಳಿಸಿದವರು ಆಮೇಲೆ ಹೆಂಡತಿಯನ್ನು ಕರ್ಕೊಂಡು ಬಂದೇ ಇಲ್ಲ. ಅದು ಯಾವ ಸಮಸ್ಯೆ ಆಗಿದೆಯೋ, ಅದೇನು ವೈಯಕ್ತಿಕ ಕಾರಣವೋ ಗೊತ್ತಿಲ್ಲ, ಆದರೆ ವರ್ತೂರು ಸಂತೋಷ್ ಹೆಂಡತಿಯನ್ನು ಬಿಟ್ಟಿದ್ದಾರೆ ಮತ್ತು ಹೆಂಡತಿಗೆ ನೋವನ್ನು ಕೊಟ್ಟಿದ್ದಾರೆ. ಹೆಣ್ಣು ಮಗು ಅಂತ ಗೊತ್ತಿದ್ರೂ ಕೂಡ ಅದನ್ನು ಬಿಟ್ಟು ಈತ ಮಾತ್ರ ಆರಾಮಾಗಿ ಜಾಲಿ ಆಗಿದ್ದಾನೆ ಅನ್ನುವಂಥ ಸುದ್ದಿ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಆಕ್ರೋಶ, ಟೀಕೆಗಳು ವ್ಯಕ್ತವಾಗಿತ್ತು. ಯಾವ ದೊಡ್ಡ ಮನುಷ್ಯ ಆದ್ರೂ ಕೂಡ ಕಟ್ಕೊಂಡಂಥ ಹೆಂಡತಿನ, ಮಗುವನ್ನು ನೋಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಇನ್ಯಾವ ಸೀಮೆ ದೊಡ್ಡ ಮನುಷ್ಯ ಅಂತ ಟ್ರೋಲ್ ಮಾಡಿದ್ದು ಕೂಡ ಇದೆ. ಅವರ ವೈಯಕ್ತಿಕ ಕಾರಣಗಳು ಏನೇ ಇದ್ರೂ ಕೂಡ ಹೆಂಡತಿಯನ್ನು ಬಿಟ್ಟು ಬಂದಿದ್ದು ಎಷ್ಟು ಮಟ್ಟಿಗೆ ಸರಿ? ತನಗೊಂದು ಹೆಣ್ಮಗು ಇದ್ರೂ ಕೂಡ ಅಪ್ಪ ಅನ್ನಿಸ್ಕೊಂಡವನು ಜವಾಬ್ದಾರಿ ತೆಗೆದುಕೊಳ್ಳದೆ ಊರು ಸುತ್ಕೊಂಡಿದ್ರೆ ಅದೆಷ್ಟು ಮಟ್ಟಿಗೆ ಸರಿ ಅಂತ ಪರಿಪರಿಯಾಗಿ ಪ್ರಶ್ನೆಗಳು ಎದುರಾಗಿದ್ದು ಇದೆ, ಟ್ರೋಲ್ ಮಾಡಿದ್ದು ಕೂಡ ಇದೆ. ಆದರೆ ಇದ್ಯಾವುದನ್ನು ವರ್ತೂರು ಸಂತೋಷ್ ಎಲ್ಲೂ ಹೇಳ್ಕೊಂಡಿಲ್ಲ. ಕೊನೆಗೆ ತನ್ನ ಮಾವನ ವಿರುದ್ಧ, ತನ್ನ ಹೆಂಡತಿಯ ವಿರುದ್ಧ ತಿರುಗೂ ಬಿದ್ದಿದ್ರು. ಅವ್ರು ಏನೇನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿದೆ, ನಮ್ಮಮ್ಮನ ಜೊತೆ ಹೆಂಗಿದ್ರು ಅಂತ ನನಗೆ ಗೊತ್ತಿದೆ, ನಮಗೆ ಅನ್ಯಾಯ ಆಗಿದೆ, ನಾವು ಖರ್ಚು ಮಾಡಿದ್ದು, ನಮ್ಮಿಂದ ಅವ್ರಿಗೇನು ಮೋಸ ಆಗಿಲ್ಲ, ಆದರೆ ಅವರಿಂದ ನಾವು ತುಂಬಾ ಮೋಸ ಅನುಭವಿಸಿದ್ದೀವಿ ಅಂತ ಹೆಂಡತಿ ಮೇಲೆ, ಹೆಂಡತಿ ಮನೆಯವರ ಮೇಲೆ ಗೂಬೆ ಕೂರಿಸಿದ್ರು. ಅದರ ಜೊತೆಗೆ ಇನ್ನೂ ಒಂದು ವಿಚಾರ ಹೇಳಿದರು, ನಾನು ಇನ್ನೊಂದು ಮದುವೆ ಆಗೋದಕ್ಕೆ ರೆಡಿ ಆಗಿದ್ದೀನಿ, ನಾನು ನನ್ನ ಕುಟುಂಬದಲ್ಲೇ ಇನ್ನೊಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ, ಅವರು ನನ್ನ ಫ್ಯಾಮಿಲಿಗೆ ಸೇರಿದವರು, ನಾವಿಬ್ಬರು ಪ್ರತಿನಿತ್ಯ ಮಾತಾಡ್ತೀವಿ, ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ದೀವಿ, ಅವ್ರು ನನ್ನ ಜೊತೆಗೆ ಚೆನ್ನಾಗಿರ್ತಾರೆ, ನನ್ನ ಜೊತೆಗೆ ಇರ್ತಾರೆ, ಏನೇ ಕಷ್ಟಗಳಿದ್ರೂ ಕೂಡ ಮಾತಾಡ್ತಾರೆ, ಒಟ್ಟಿಗೆ ಇರ್ತೀವಿ. ಅದಲ್ಲದೆ ನಾವು ಮುಂದೆ ಮದುವೆ ಆಗುವವರು, ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಒಂದೊಂದೊಂದು ಶೇರ್ ಮಾಡ್ಕೊತೀವಿ. ಅವರು ನಮ್ಮ ಫ್ಯಾಮಿಲಿಯವರೇ ಆಗಿರೋದ್ರಿಂದ ನನಗೆ ಮೊದಲೇ ಮದುವೆ ಆಗಿದ್ದು, ಮಗು ಇರೋದು ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ. ಅವರು ನನ್ನ ಜೊತೆಗೆ ಬಾಳೋದಕ್ಕೆ ಒಪ್ಕೊಂಡಿದ್ದಾರೆ. ಮುಂದೊಂದು ದಿನ ನಾವು ಮದುವೆ ಆಗ್ತೀವಿ, ಮದುವೆ ಆಗುವಾಗ ಖಂಡಿತವಾಗಿಯೂ ಕೂಡ ಕರಿತೀವಿ. ಇನ್ನೊಂದು ಮದುವೆ ಆಗೋದಕ್ಕೆ ನಾನು ತಯಾರಿಯಾಗಿದ್ದೀನಿ, ಇದು ಕೂಡ ಲವ್ ಮ್ಯಾರೇಜ್ ಅಂತ ವರ್ತೂರು ಸಂತೋಷ್ ರಾಜಾರೋಷವಾಗಿ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ರು. ಆ ಹುಡುಗಿ ಯಾರು ಅಂತ ಅಂದಾಗ ಅದು ನನ್ನ ಫ್ಯಾಮಿಲಿಯವರೇ, ದೂರದ ಸಂಬಂಧಿ, ಮಾತಾಡ್ತಾ
ಇದ್ದೀವಿ, ಫೋನಲ್ಲೆಲ್ಲ ಯಾವಾಗಲೂ ಮಾತಾಡ್ತಾ ಇರ್ತೀವಿ, ನನ್ನ ಕಷ್ಟ ಸುಖಕ್ಕೆ ಅವರೇ ಆಗ್ತಾರೆ ಅಂತ ಹೇಳ್ಕೊಂಡಿದ್ರು. ಆದರೆ ಈಗ ಆಲ್ರೆಡಿ ಮದುವೆ ಆಗಿ ಡಿವೋರ್ಸ್ ಆಗಿದ್ದಂಥ ವರ್ತೂರು ಸಂತೋಷ್ ಇನ್ನೊಂದು ಹುಡುಗಿ ಜೊತೆಗೆ ರಿಲೇಷನ್‌ಶಿಪ್‌ನಲ್ಲಿ ಇದ್ದಿದ್ದನ್ನ ವರ್ತೂರು ಸಂತೋಷೇ ಹೇಳ್ಕೊಂಡಿದ್ರು. ಇದೀಗ ಹೆಂಡತಿ ಜೊತೆಗೆ ಪ್ಯಾಚಪ್ ಮಾಡ್ಕೊಬಿಟ್ಟಿದ್ದಾರೆ. ತನಗೆ ಹೆಂಡತಿ ಬೇಕು, ಮಗು ಬೇಕು ಅಂತ ಹೆಂಡತಿ ಮತ್ತು ಮಗುವನ್ನು ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಸ್ವತಃ ವರ್ತೂರು ಸಂತೋಷ್ ಅವರೇ ಈ ವಿಚಾರವನ್ನು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ನಾನು ನನ್ನ ಹೆಂಡತಿ ಒಂದಾಗಿದ್ದೀವಿ, ಮತ್ತೆ ಒಟ್ಟಿಗೆ ಬಾಳಬೇಕು ಅಂತ ಅಂದ್ಕೊಂಡಿದ್ದೀವಿ, ಒಟ್ಟಿಗೆ ಜೀವನ ಮಾಡ್ತೀವಿ. ಆ ಹೆಣ್ಣುಮಗಳು ತುಂಬ ಕಷ್ಟಪಟ್ಟಿದ್ದಾಳೆ. ಅವರ ಅಪ್ಪನೂ ಕೂಡ ಒಳ್ಳೆ ರೈತ, ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಅವರಪ್ಪ ಒಳ್ಳೆ ಕಷ್ಟಪಟ್ಟು ಆ ಮಗಳನ್ನು ಸಾಕಿದ್ದಾರೆ. ಅವ್ರದ್ದು ಕೂಡ ಗುಡ್ ಫ್ಯಾಮಿಲಿ. ಸುಮ್ಮನೆ ಏನೇನೋ ಹಬ್ಬಿಸ್ಬೇಡಿ. ನಮ್ಮಲ್ಲಿ ಸಮಸ್ಯೆಗಳು ಇದ್ದಿದ್ದು ಹೌದು, ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿದ್ದೇವೆ, ಒಟ್ಟಿಗೆ ಜೀವನ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ. ನಾನು ನನ್ನ ಹೆಂಡತಿನ ಮಗುನ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಇದು ಖುಷಿಯ ವಿಚಾರ. ಹೆಣ್ಣು ಮಗು ಆಗಿರುವಂಥ ಕಾರಣಕ್ಕಾಗಿ ಈ ಪ್ಯಾಚಪ್ಪನ್ನು ಮಾಡಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಸಮಾಜದಲ್ಲಿ ಸಾಕಷ್ಟು ನಿಂದನೆ ಬಂದಿದ್ದರಿಂದ ಒಂದಾಗಿದ್ದಾರೆ ಅಂತ ಕೂಡ ಹೇಳಲಾಗಿತ್ತು. ಆದರೆ ಇಲ್ಲಿ ಇನ್ನೊಂದು ವಿಚಾರ ಅಂತಂದರೆ, ಸಂತೋಷ್ ಹೆಂಡತಿಯಿಂದ ದೂರ ಇದ್ದಾಗ ಇನ್ನೊಂದು ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ರು. ಆ ಹುಡುಗಿನ ಮದುವೆ ಆಗಬೇಕು ಅಂತ ಹೇಳಿದ್ರು. ಅದನ್ನ ವರ್ತೂರು ಸಂತೋಷ್ ಅವರೇ ಹೇಳಿದ್ದು. ತನಿಷಾ ಅಲ್ಲ, ನನಗೆ ಬೇರೆ ಲವ್ವರ್ ಇದ್ದಾಳೆ, ನಾವಿಬ್ರು ತುಂಬ ಕ್ಲೋಸ್ ಆಗಿದ್ದೀವಿ, ನನ್ನ ಕಷ್ಟಗಳಿಗೆ ಆಕೆ ಆಗಿದ್ದಾಳೆ, ನನ್ನ ಎಲ್ಲ ಬಗ್ಗೆ ಆಕೆ ಗೊತ್ತು, ಅವಳನ್ನ ಮದುವೆ ಆಗ್ತೀನಿ ಅಂತ. ಈಗ ಆ ಲವ್ವರ್ ಕತೆ ಏನು ಅನ್ನೋದೇ ಪ್ರಶ್ನೆ. ಹಾಗಿದ್ರೆ ವರ್ತೂರು ಸಂತೋಷ್ ಆಗ ಹೇಳಿದ್ದು ಸುಳ್ಳ? ಹಾಗಿದ್ರೆ ಆ ಹುಡುಗಿಗೆ ಅನ್ಯಾಯ ಮಾಡ್ತಾರ, ಮೋಸ ಮಾಡ್ತಾರ, ಹೆಂಡತಿ ಸಿಕ್ಕಿದ್ಲು ಅಂತ ಹೇಳಿ ಈಗ ಹುಡುಗಿನ ಬಿಡ್ತಾರ? ವರ್ತೂರು ಸಂತೋಷನೇ ನಂಬ್ಕೊಂಡಿದ್ದ ಆ ಹುಡುಗಿ ಕತೆ ಏನು? ಒಂದು ಹುಡುಗಿ ಜೀವನ ಸರಿ ಮಾಡೋಕ್ಕೋಗಿ ಇನ್ನೊಂದು ಹುಡುಗಿ ಜೀವನನ ಹಾಳು ಮಾಡಿಬಿಟ್ರಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಬಹುದು.